ವೀಕ್ಷಕರೇ, ಶುಭೋದಯ. ನಿಮ್ಮೆಲ್ಲರಿಗೂ ನಿಮ್ಮ ನೆಚ್ಚಿನ ಅಚ್ಚುಮೆಚ್ಚಿನ ಕೆಪಿ ನಂಜುಂಡಿರವರ ಲಕ್ಷ್ಮಿ ಗೋಲ್ಡ್ ಪ್ಯಾಲೇಸ್ ಅರ್ಪಿಸುವ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಸಾಯುವವರೆಗೂ ಬದುಕೋಣ, ಬದುಕಿರುವವರೆಗೂ ನಗೋಣ, ಇತರರನ್ನು ನಗಿಸೋಣ. ಈಗ ಗುರೂಜಿಯವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶ್ರೀಯುತರು ಶ್ರೀ ಸಂಪೂರ್ಣ ಸನಾತನ ಧರ್ಮ ಸಂರಕ್ಷಣಾ ಸಮಿತಿಯ ಸಂಸ್ಥಾಪಕರು ಹಾಗೂ ಶ್ರೀ ಸಂಪೂರ್ಣ ವರಮಹಾಲಕ್ಷ್ಮಿ ಮಹಾಸಂಸ್ಥಾನದ ವ್ಯವಸ್ಥಾಪಕ ನಿರ್ದೇಶಕರು, ನಮ್ಮೆಲ್ಲರ ಪ್ರೀತಿಯ ನಲ್ಮೆಯ ಗುರುಗಳು ಶ್ರೀ ನರೇಂದ್ರ ಬಾಬು ಶರ್ಮಾ ಗುರುಜಿಯವರು. ನಮಸ್ತೆ ಗುರುಜಿ, ನಿಮಗೆ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಗುರುಜಿ. ನಮಸ್ಕಾರ ಗುರುಜಿ. ಇವತ್ತು ಸೋಮವಾರ, ಯಾವ ಮಾಹಿತಿಯನ್ನ ಹೊತ್ತು ನಮ್ಮೆಲ್ಲರಿಗಾಗಿ ತಂದಿದ್ದೀರಾ? ಎಲ್ಲ ವೀಕ್ಷಕ ಬಾಂಧವರಿಗೆ ಪರಿಪೂರ್ಣವಾದ ಸ್ವಾಗತ ನಮ್ಮ ನಿಮ್ಮೆಲ್ಲರ ಬ್ರಹ್ಮಾಂಡ ಲೋಕಕ್ಕೆ. ಇವತ್ತಿನ ದಿವಸ ಬಹಳ ವಿಶೇಷವಾಗಿ ನಾವುಗಳು ಬಂದಿರತಕ್ಕಂಥ ಕಾರ್ಯಕ್ರಮವನ್ನು ನಡೆಸ್ಕೊಡ್ಬೇಕು ಅನ್ನೋದು ದೈವೇಚ್ಛೆ. ನಡೆಸ್ಕೊಡ್ಬೇಕು ಅನ್ನೋದು ದೈವೇಚ್ಛೆ ಅಂದರೆ ಅರ್ಥ ಏನು? ಪ್ರತಿದಿನ ನಡೆಸ್ಕೊಳ್ತಾ ಇದ್ದೀವಿ, ಆದರೆ ನಡೆಸ್ಕೊಡ್ಲೇಬೇಕು ಅಂತಕ್ಕಂಥದ್ದು ಏನು ಅಂದರೆ ರಾಮಕೃಷ್ಣ ಪರಮಹಂಸರ ಪರಿಪೂರ್ಣವಾಗಿರ್ತಕ್ಕಂಥ ಧರ್ಮಪತ್ನಿ, ಆದರೆ ತಾಯಿತನ ಕಾಣ್ತಕ್ಕಂಥ ಆ ಶಾರದಾದೇವಿಯ ಜಯಂತಿ. ಎಷ್ಟು ಸಂತೋಷ! ಶಾರದಾದೇವಿಯ ಜಯಂತಿ ಅಂದರೆ, ಶಾರದಾ ಅಂದರೆ ಯಾರು? ಸರಸ್ವತಿ. ವಾಣಿ ಕಮಲ ಜಾತರಮಣಿ ವೀಣಪಾಣಿ ಪಾಹಿಮಾಂ ಅಂದರೆ ಆ ಸರಸ್ವತಿ ಆಗಿರ್ತಕ್ಕಂಥವಳು ಜ್ಞಾನಚಕ್ಷಸ್ಸಲ್ಲಿ ಶಾರದಾದೇವಿನೂ ಆಗಿರ್ತಾಳೆ. ಆದರೆ ವಿಶೇಷ ಅಂದರೆ ಆ ಶಾರದಾದೇವಿಯ ಒಂದು ಅಂಶವೇ ಪರಿಪೂರ್ಣವಾಗಿ ಈ ಜ್ಞಾನಾಂಬಿಕ. ಈ ಜ್ಞಾನ ಅಂಬಿಕವಾಗಿ ಸ್ವರೂಪದಲ್ಲಿರ್ತಕ್ಕಂಥವಳು ಕಾಳಿ ಸ್ವರೂಪದಲ್ಲಿ ಕಾಯ್ತಾಳೆ, ತಾಯಿ ಥರ ಕಾಣ್ತಾಳೆ ರಾಮಕೃಷ್ಣ ಪರಮಹಂಸರಿಗೆ. ಯಾವತ್ತೂ ತಾನು ತನ್ನ ಹೆಂಡತಿ ಅನ್ನೋ ಮನೋಭಾವನೆಯೇ ಇಟ್ಕೊಳ್ಳದೆ ಇರತಕ್ಕಂಥ ಶಾರದಾದೇವಿಯ ಜಯಂತಿ ಇಂದು. ಇವತ್ತೆಲ್ಲ ರಾಮಕೃಷ್ಣ ಪರಮಹಂಸರ ಎಲ್ಲ ಆಶ್ರಮದಲ್ಲಿ, ರಾಮಕೃಷ್ಣ ಮಿಷನ್ನಲ್ಲಿ ನಾವುಗಳು ಭಾರತ ದೇಶ ವಿದೇಶ ಎಲ್ಲ ರೀತಿಯಲ್ಲಿ ಆಚರಣೆ ಮಾಡ್ತಕ್ಕಂಥ ಸುದಿನ ಇವತ್ತು. ಆ ಶಾರದಾದೇವಿಯ ಸಂತೃಪ್ತಿಯಾಗಿರ್ತಕ್ಕಂಥ ಜಯಂತಿ ಇವತ್ತಿಗೂ ಸಹ ಶಾರದಾದೇವಿಯ ಪಾದಕ್ಕೆ ಬಂದು ಹೋಗಿದ್ದಾರ, ಇದೇ ಬಂಡೆ ಮೇಲೆ ಕೂತಿದ್ದಾರ ಅಂದರೆ ಅದು ಒಂದೇ ಏಕೈಕ ಮಾರ್ಗ ನಮ್ಮ ಬೆಂಗಳೂರಲ್ಲಿರ್ತಕ್ಕಂಥ ಬಸವನಗುಡಿ ಇರ್ತಕ್ಕಂಥ ರಾಮಕೃಷ್ಣ ಆಶ್ರಮ. ಅಲ್ಲಿ ಶಾರದಾದೇವಿ ಸ್ವತಃ ಕೂತಿದ್ದ ಬಂಡೆ ಇವತ್ತಿಗೂ ಇದೆ. ಪಾದಾರವಿಂದ ಮಾಡಿರ್ತಕ್ಕಂಥ ಪಾದಕೆಗಳು ಸ್ವತಃ ಇದೆ. ಅವರು ಬಾಡ್ತಿರ್ತಕ್ಕಂಥ ಭಜನ ಮಂದಿರ ಇವತ್ತಿಗೂ ಇದೆ. ಜೀವಂತ ಸಾಕ್ಷಿಯಾಗಿರ್ತಕ್ಕಂಥ 110 ವರ್ಷಗಳಾಗಿರ್ತಕ್ಕಂಥ ರಾಮಕೃಷ್ಣ ಪರಮಹಂಸರ ವಂಶಪಾರಂಪರ್ಯವಾಗಿ ನಾವು ನಮಸ್ಕಾರಗಳನ್ನು ಮಾಡ್ತಾ ಬಂದಾಗ ರವೀಂದ್ರನಾಥ್ ಟ್ಯಾಗೋರ್ ಹೋಗಿ ರಾಮಕೃಷ್ಣ ಪರಮಹಂಸರನ್ನ ನಮಸ್ಕಾರ ಮಾಡ್ಕೊಂಡು ಬಂದಿರೋದು ಅವರ ಕೊನೆಗಳ ಕಾಲದಲ್ಲಿ. ಬಹಳ ಸಂತೋಷ. ಎಲ್ಲ ಮಹನೀಯರು ಆವತ್ತಿನ ಕಾಲದಲ್ಲಿ ಎಲ್ಲರೂ ಸೇರಿದ್ರು ಅಂತ. ರಾಮಕೃಷ್ಣ ಪರಮಹಂಸರ ಶಿಷ್ಯರಾಗಿರ್ತಕ್ಕಂಥ ಸ್ವಾಮಿ ವಿವೇಕಾನಂದ ಇದ್ದಾಗ ರಾಮಕೃಷ್ಣ ಪರಮಹಂಸರ ಜೊತೆಗೆ ವಿಶೇಷವಾಗಿ ಮಹಾತ್ಮ ಗಾಂಧಿಯವರು, ರವೀಂದ್ರನಾಥ್ ಟ್ಯಾಗೋರು, ಡಾಕ್ಟರ್ ರಾಧಾಕೃಷ್ಣ, ರಾಜೇಂದ್ರ ಪ್ರಸಾದ್ ಇವರೆಲ್ಲ ಸೇರಿದ್ರು ಅಂದರೆ ಎಲ್ಲ ಮಹನೀಯರು ಆ ಕಾಲದಲ್ಲಿ ಇದ್ದರು ಅನ್ನೋದು ಸಾಕ್ಷಿರೂಪ. ಶಾರದಾದೇವಿ ಆ ಕಾಲಕ್ಕೆ ಕಾಲವಾಗಿದ್ದರು. ಅಂಥ ಒಂದು ಸಮಯದಲ್ಲೂ ಅವರ ಜಯಂತಿಯನ್ನು ಆಚರಿಸಿದ್ದು ರವೀಂದ್ರನಾಥ್ ಟ್ಯಾಗೋರ್ ಅವರ ಮನೆಯಲ್ಲಿ. ಬಹಳ ಸಂತೋಷವಾಗುತ್ತೆ. ಇವತ್ತಿಗೂ ರವೀಂದ್ರನಾಥ್ ಅವ್ರ ಟ್ಯಾಗೋರ್ ಅವ್ರ ಮನೆಯಲ್ಲಿ ಆ ಶಾಲು, ಅವಿರ್ತಕ್ಕಂಥ ಒಂದು ಕೃಷ್ಣಾಂಜನ, ಅವರು ಕೂತಿರ್ತಕ್ಕಂಥ ಪೀಠ, ರಾಮಕೃಷ್ಣ ಪರಮಹಂಸರು ಸ್ವತಃ ಬಂದು ಅವತ್ತಿನ ದಿವಸ ಆ ಊರಲ್ಲಿದ್ದಾಗ ಶಾರದಾ ಜಯಂತಿ ಆಯಿತು. ಅದನ್ನು ಭಜನ ಮಂದಿರವಾಗಿ ಬಹಳ ಚೆನ್ನಾಗಿ ಪರಿವರ್ತನೆ ಮಾಡ್ತಿದ್ದಾರೆ. ಇವತ್ತಿಗೂ ರವೀಂದ್ರನಾಥ್ ಟ್ಯಾಗೋರ್ ಅವ್ರ ಮನೆಯಲ್ಲಿ ಕಲ್ಕಟ್ಟಾಗೆ ಹೋದಾಗ 2 ಭಾಗದಲ್ಲಿ ಇರ್ತಕ್ಕಂಥದ್ದು, ಈ ಕಡೆ ಗುರುವಂದನೆ ಅಂತ ಗುರು ಮಂದಿರ, ಈ ಕಡೆ ಶಾರದಾ ವಂದನ ಅಂತ ಶಾರದಾ ಮಂದಿರ, ಎರಡನ್ನೂ ಕಟ್ಟಿದ್ದಾಳೆ. ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಸಂದರ್ಭ. ಇದಕ್ಕೆ ತಾವುಗಳೆಲ್ಲ ಪರಿಪೂರ್ಣವಾಗಿರ್ತಕ್ಕಂಥ ಶಾರದಾದೇವಿಯ ಜಯಂತಿ ಎಂದು ಸ್ಮರಣೆ ಮಾಡಿಕೊಂಡಾಗ ಇವತ್ತು ನೀವು ಏನು ಅಂದರೆ ಸ್ವತಃ ಕಾಳಿನೇ ಪೂಜೆ ಮಾಡಿದಷ್ಟು ಪವಿತ್ರತೆ ನಿಮಗೆ ಸಿಗತ್ತೆ. ಕಾಳಿ ತಾನು ದರ್ಶನ ಕೊಡೋ ಬದಲು ಶಾರದಾದೇವಿಯವರ ಮುಖಾಂತರವಾಗಿ ರಾಮಕೃಷ್ಣ ಪರಮಹಂಸರಿಗೆ ದರ್ಶನವನ್ನು ಕೊಟ್ಟಿರ್ತಕ್ಕಂಥದ್ದೇ ಶಾರದಾದೇವಿಯ ಜಯಂತಿ. ಇಂಥ ಒಂದು ಜಯಂತಿಯಲ್ಲಿ ನಾವು ಸ್ಮರಣೀಯ ಮಾಡ್ಕೋಬೇಕು. ಎಂಥ ಒಂದು ವೈಭವ, ಇಂಥ ಒಂದು ಸಂದರ್ಭ. ಸ್ವಾಮಿ ವಿವೇಕಾನಂದರು ಭೂಮಿಗೆ ಬಂದಿದ್ದಾಗ ಅವರೇ ಶಿಷ್ಯರಾಗಬೇಕು ಅನ್ನೋದು ಕೂಡ ಅಪೇಕ್ಷೆ ಆಗಿದ್ದಿದ್ದು ಇವತ್ತಿನ ದಿವಸ ಶಾರದಾದೇವಿಗೆ. ಅಂದರೆ ಶಾರದಾದೇವಿಯವರು ಅವನು ಬಂದು ಸ್ವಾಮಿ ವಿವೇಕಾನಂದನ್ನ ಒಂದು ಮಹಾ ಮೇಧಾವಿ ಅಂತ ಹೇಳಿ ಅವನ್ನ ಹಾಡಿ ಹೊಗಳಿ ಸಂತುಷ್ಟಿಪಡಿಸಿ ರಾಮಕೃಷ್ಣ ಪರಮಹಂಸರ ಮನಸ್ಸು ಕೂಡ ಗೆಲ್ಲಬೇಕಾದಕ್ಕೆ ಸಾಕ್ಷಿ ರೂಪ ಶಾರದಾದೇವಿಯವರು. ಇವತ್ತು ನಮಗೆ ಸ್ವಾಮಿ ವಿವೇಕಾನಂದ ಅವರಿಗೆ ಚಿಕಾಗೋಗೆ ಹೋದಾಗ ಅಲ್ಲಿ ಶಾರದಾದೇವಿಯ ವಿಗ್ರಹ ಇಟ್ಟಿದ್ದಾರೆ. ಆದರೆ ನಮಗೆ ಏನು ಅಂದರೆ ವಿಧಿವಶಾತ್ ಸ್ವಾಮಿ ವಿವೇಕಾನಂದ ಅಲ್ಲಿ ಇರ್ತಕ್ಕಂಥ ಮಾತುಗಳನ್ನು ಕೂಡ ಚಿಕಾಗೋಲ್ಲಿ ಹಾಡಿದ್ದು ಕಾನ್ಫರೆನ್ಸಲ್ಲಿ ಶಾರದಾದೇವಿಯವ್ರ ಗುರುತು. ಅದಕ್ಕೋಸ್ಕರ ಎಂಥ ಒಂದು ದೊಡ್ಡ ಗುರು ಆದ್ರೂ ತಾಯಿಯನ್ನು ಮರಿದೇ ಇರತಕ್ಕಂಥದ್ದೇ ರಾಮಕೃಷ್ಣ ಪರಮಹಂಸರ ಶಿಷ್ಯರಾಗಿರ್ತಕ್ಕಂಥ ಸ್ವಾಮಿ ವಿವೇಕಾನಂದರು. ನೀವು ಇವತ್ತಿನ ದಿವಸ ಎಷ್ಟು ಜನ ಮಕ್ಕಳಿಗೆ ವಿದ್ಯಾಭ್ಯಾಸ ಇಲ್ಲ, ಎಷ್ಟು ಜನಕ್ಕೆ ರಕ್ತರೋಷಗಳಿದೆ, ಎಷ್ಟು ಜನಕ್ಕೆ ತಲೆ ಸರಿ ಇಲ್ಲ ಅಂದರೆ ತಿಕ್ಕಲ್ ಥರ ಆಡ್ತಕ್ಕಂಥ ವಿಚಾರ, ಎಷ್ಟೋ ಜನಕ್ಕೆ ಮನವರಿಕೆ ಆಗಿರ್ತಕ್ಕಂಥದ್ದು ಜ್ಞಾಪಕ ಶಕ್ತಿ ಇರಲ್ಲ, ಎಷ್ಟೋ ಜನಕ್ಕೆ ಏನು ಮಾತಾಡ್ತಾ ಇದ್ದಾರಂತೆ ಅವ್ರಿಗೆ ಅರ್ಥವಿಲ್ಲ, ಯಾರನ್ನೋ ಬೈತಾ ಇರ್ತಾರೆ, ಬೈತಾ ಇದ್ದ ಪಕ್ಷದಲ್ಲಿ ಅಯ್ಯೋ ಬೈತಾ ಇದ್ದೀವಾ ಅನ್ನೋದು ಕೂಡ ಗೊತ್ತಾಗಲ್ಲ, ಯಾರಿದ್ದಾರೆ ಪಕ್ಕದಲ್ಲಿ ಅಂತ ಗೊತ್ತಿಲ್ಲ, ಅವ್ರ ಪಾಡಿಗೆ ಅವ್ರು ಹುಚ್ಚರ ಥರ ಆಡ್ತಾರೆ. ಇಂಥದ್ದೆಲ್ಲ ಮನೋಭಾವನೆ ಇರತಕ್ಕಂಥವ್ರಿಗೆ ವಾಸಿಯಾಗೋದು ಏಕೈಕ ಮಾರ್ಗ ಆ ಕಾಳಿಯ ಮಾರ್ಗ.